ಮೆಚ್ಚಿಸ್ಬೇಕಪ್ಪ ಒಂದ್ಸತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಸಿಂಹ ಪಾಪ ಬಹಳ ವರ್ಷದಿಂದ ಹಂಗೆ ಇದೆ. ಒಂದು ಸಿಮ್ಮಿಣಿ ಬೇಕು. ನಿಮ್ ಮನೆ ಅಕ್ಕಪಕ್ಕ ಯಾವ್ದಾರ ಸಿಮ್ಮಿಣಿ ಸುತ್ತಾಡ್ತಾ ಇದ್ರೆ ಕರ್ಕೊಂಡ್ಬಂತು. ಇಲ್ಲಿ ಸಿಮ್ಮಿಡಿ ಅಲ್ಲ, ಇವ್ರಿಗೆ ಯಾವ್ದೋ ನಾಯಿನೂ ಮುಗಿಸ್ತಾ ಅಕ್ಕಪಕ್ಕ ಮಾನವೀಯ ಕೈತ ಕರೀತಾರೆ ಬಾಯಿ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ನನ್ನ ಇವತ್ತು ದಿನ ಈ ರೀತಿ ಸ್ಟಾರ್ಟ್ ಆಗಿದೆ ಗಾಯ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನನಗೆ ಗೊತ್ತಿಲ್ಲ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿ ಅಪ್ಪ ಅಮ್ಮಂಗೆ ಒಂದು ನಮಸ್ಕಾರ ಹಾಕೊಂಡು ಇಲ್ಲಿಂದ ಹೋಗ್ತಾ ಇರೋದೇ ನನ್ನ ಕೆಲಸಕ್ಕೆ. ಇವತ್ತು ನನ್ನ ದಿನ, ನಾವು ವರ್ಕ್ ಮಾಡ್ಬೇಕು ಇವತ್ತು. ಸೊ ನಮ್ಮ ಮಚ್ಚ ಬಂದಿದ್ದಾನೆ ಕೆಳಗಡೆ, ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾನೆ. ಬಂದ್ಬಿಟ್ಟು ಹೋದ ಅವನು. ಸೊ ಕಾಫಿ ಆರ್ಡರ್ ಮಾಡೋ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಹೇಳಿದ್ದೀನಿ, ಕಾಲ್ ಮಾಡಿ ಸಾರಿ ಹೇಳ್ಬಿಟ್ಟು ಹೋಗಿದ್ದೀನಿ, ಹೇಳಿದ್ದೀನಿ. ಸೊ ಕಾಫಿ ಆರ್ಡರ್ ಮಾಡಿರ್ತಾನೆ, ಹೋಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟು 1:30 ಲಾಗಿನ್ ಹೋಗ್ತಾ ಇದ್ದೀನಿ ಗಾಯ್ಸ್. ಸ್ಟೇಟ್ಯೂನ್, ಹೋಗೋಣ ಬನ್ನಿ ಗೈಸ್. ಫೈನಲಿ ಇವಾಗ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಚ್ಚ ಬಂದ. ಮಚ್ಚ ಹಾಯ್ ಮಾಡೋ. ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ಬಂದವನು ಪಾಪ, ನಿದ್ದೆ ಮಾಡ್ಬೇಕು ಅವ್ರು ಹೋಗ್ಬಿಟ್ಟು ಇವಾಗ ಫುಲ್ಲು. ನೋಡಿ ಮಕ ಎಲ್ಲ ಹೆಂಗ್ ಆಗ್ಬಿಟ್ಟೈತೆ, ಒಂದು ಫುಲ್ ಟ್ಯಾನ್ ಆಗ್ಬಿಟ್ಟವನೆ ಗಾಡಿ ಓಡಿಸಿ. ಟೆಂಪಲ್ಸ್. ಓಕೆ ಗೈಸ್, ಇಲ್ಲಿಂದ ಹೋಗೋಣ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. 11:35 ಪಿಕಪ್ ಇರೋದು. ಹೋಗೋಣ ಬನ್ನಿ ಗೈಸ್. A few moments later. ಗೈಸ್, ಹೊಟ್ಟೆ ಹಸಿತಿತ್ತು ಅಂತ ಇವಾಗ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದೆ. ನೆಕ್ಸ್ಟ್ ಇವಾಗ 4:30 ಲಾಗೌಟ್ ಹಾಕಿದ್ದಾರೆ. ಹೋಗೋಣ ಬನ್ನಿ ಗೈಸ್. ಎಂಪ್ಲಾಯ್ ಡ್ರಾಪ್ ಮುಗೀತು ಗೈಸ್. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಯಾವ ರೇಂಜಿಗೆ ನಮ್ಗೆ ಅಯ್ಯೋ ಅನಿಸ್ತಾರಂದ್ರೆ, ಪೆಟ್ರೋಲ್ ಗಾಡಿ ಹೊಡ್ತೈತೆ, CNG ಖಾಲಿಯಾಗಿ. ಯಾಕೆ ಈ ಥರ ರೂಟಿಂಗ್ ಮಾಡ್ತಾರೋ, ಮ್ಯಾಪಿಂಗ್ ಮಾಡ್ತಾರೋ ಅರ್ಥನೇ ಆಗಲ್ಲ ಗೈಸ್. ಲಿಟ್ರಲಿ ಎಷ್ಟು ತಲೆ ಚಿಟ್ಟೊಡ್ದೋಗುತ್ತೆ ಅಂದರೆ, ಕರೆಕ್ಟಾಗಿ ಮ್ಯಾಪಿಂಗ್ ಮಾಡಲ್ಲ. ಡ್ಯೂಟಿ ಮಾಡೋ ಮೂಡೇ ಹೊಂಟೋಗ್ಬಿಡುತ್ತೆ. ನಾವು ಇವತ್ತೊಂದು 7 ಡ್ಯೂಟಿ ಮಾಡೋಣಪ್ಪ ಫ್ರೆಶ್ ಆಗಿ ಅಂತ ಬಂದಿರ್ತೀನಿ. ಇವ್ರು ಕೊಡೋ ಟಾರ್ಚರ್ಗೆ 3-4 ಡ್ಯೂಟಿಗೆ ಸುಸ್ತಾಗ್ಬಿಡ್ಬೇಕು. ಆ ರೇಂಜಿಗೆ ಡ್ಯೂಟಿ ಹಾಕ್ತಾರೆ. ಮೇಯ್ನಾಗಿ ಅಡ್ಮಿನ್ಗಳು ಇಷ್ಟ ಬಂದಂಗೆ ರೂಟ್ ಮಾಡ್ತಾರೆ, ಇಷ್ಟ ಬಂದಂಗೆ ಮ್ಯಾಪಿಂಗ್ ಮಾಡ್ತಾರೆ. ಇವಾಗ ನೋಡಿ, ಎಂಪ್ಲಾಯ್ ಡ್ರಾಪ್ ಆಗಿ ಸುಮಾರು ಒಂದು 15 ಕಿಲೋಮೀಟರ್ ಗಾಡಿ ಪೆಟ್ರೋಲ್ ಓಡಿಸಿದ್ದೀನಿ. ನಮ್ಗೆ ಏನು ವರ್ಕೌಟ್ ಆಗುತ್ತೆ ಗುರು? ಈ ಥರ ಎಲ್ಲ ಓಡಿಸಿದ್ರೆ ಏನು ವರ್ಕೌಟ್ ಆಗುತ್ತೆ ನೀವೇ ಹೇಳಿ? ಬೇಜಾರಾಗ್ಬಿಡ್ತೀವಿ. ಇವಾಗ CNG ಹಾಕ್ಸಕ್ಕೆ ಬಂದಿದ್ದೀನಿ ಗಾಯ್ಸ್. ಸ್ವಲ್ಪ ಕಾರ್ ಪಾರ್ಕ್ ಮಾಡ್ತಿದ್ದೀನಿ. ಇದು ಗೈಸ್ ಕತೆ. ಈ ಥರ ಎಲ್ಲ ಮಾಡ್ತಾರೆ, ಬೇಜಾರಾಗ್ಬಿಡುತ್ತೆ ಗೈಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಎಷ್ಟು ಕಷ್ಟ ಗೊತ್ತಾ? ಅಂಥದ್ರಲ್ಲಿ ನಾವು ಅಷ್ಟು ಪೇಷನ್ಸ್ ಆಗಿ, ಡ್ರೈವಿಂಗ್ ಕೆಲಸನೇ ಅಷ್ಟು ಪೇಷನ್ಸ್ ಆಗಿರಬೇಕು. ಅಂಥದ್ರಲ್ಲಿ ಇವರು ಹಾಕೋ ಲೊಕೇಶನ್ ಎಲ್ಲ ನೋಡ್ಬಿಟ್ರೆ, 1.6 ಕಿಲೋಮೀಟರ್ ಇದ್ರೆ ಇನ್ನೊಂದು 8 ಕಿಲೋಮೀಟರ್ಗೆ ಆಗ್ತಾನೆ. ಇನ್ನೊಂದು ಅಲ್ಲಿಂದ ಇನ್ನೊಂದು 3rd ಪಾಯಿಂಟ್ ಒಂದು 10 ಕಿಲೋಮೀಟರ್ಗೆ ಆಗ್ತಾನೆ. 6 ಜನ 5-6 ಕಿಲೋಮೀಟರ್ ಹಂಗಂಗೆ ಎಗ್ರಿಕೊಂಡು ಹೋಗ್ಬಿಟ್ರೆ ಯೋಚನೆ ಮಾಡಿರಿ ಯಾವ ರೇಂಜಿಗೆ ಇರುತ್ತೆ ಅಂತ. ಪ್ರೆಷರು ಪೀಕ್ಸಲ್ಲಿ ಇರುತ್ತೆ, ಹಂಗೆ ಫುಲ್ ಮಸ್ತಾಗಿ ಹಂಗೆ ಉರ್ದೋಗಿರುತ್ತೆ. ನನಗಂತೂ ರೋಡಲ್ಲಿ ಸಿಗ್ದವ್ರ ಪಕ್ಕದವ್ರಿಗೆಲ್ಲ ಬೈತಾ ಇರ್ತೀನಿ ಬೈಕ್ ಬಂದಂಗೆ. ನಾವೇನು ಮಾಡೋಕ್ಕಾಗಲ್ಲ. ಆ ಫ್ರಸ್ಟ್ರೇಷನ್ ಹಿಂಗೆ ಎಲ್ಲಿ ತಗೊಂತೀರಾ? ಅಲ್ಲೇ ತೆಗಿಬೇಕಲ್ವಾ? ಅದಕ್ಕೋಸ್ಕರ ಯಾರು ಅಡ್ಡ ಬರೋಕ್ಕೆ ಹೋಗ್ಬಿಡ್ರಿ ಗಾಡಿಗಳಿಗೆ. ಮತ್ತು ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀರಾ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಹೆಚ್ಚು ಕಡಿಮೆ ಆದರೆ ನಮಗೂ ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್ಮು. ನಮ್ಮದು ತಪ್ಪೇ ಇರಲ್ಲಪ್ಪ. ಮೊಬೈಲ್ ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ತೀರಾ. ನಾವು ಕೂತಿದ್ರೆ ಕೇಸ್ ಆಗೋದು ನಮ್ಮ ಮೇಲೆ, ನೀವು ಅಡ್ಡ ಬಂದ್ರು. ಪೆಡೆಸ್ಟ್ರಿಯಲ್ ಕೇಸ್ ತುಂಬ ಸ್ಟ್ರಾಂಗ್ ಅಪ್ಪ. ನಾವೇನು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಹತ್ರ. ನಿಮ್ಮ ಮೊಬೈಲನ್ನು ನೋಡ್ಕೊಂಡೋಗು, ಕಣ್ಣು ಮುಚ್ಕೊಂಡಾಗ ಹೋಗು. ಅಪ್ಪಿ ಅಡ್ಡ ಬಂದು ನಮಗೆ ಸಿಕ್ಕಾಕೊಂಡೆ ಅಂದರೆ ಒಂದು ಸ್ವಲ್ಪ ಟಚ್ ಆಗಿ ನೀನು ಸ್ಟೇಷನ್ಗೆ ಹೋದ್ರೂ ನಾವೇ ತಗೊಳ್ಳೋದು. ಸೊ ಆದ್ದರಿಂದ ನೋಡ್ಕೊಂಡು ಮಾಡ್ಕೊಂಡು ಓಡಾಡಿ ಗೈಸ್. ನೀವಲ್ಲ, ಯಾರಿಂಥ ಕಚಡ ಕೆಲಸಗಳು ಮಾಡ್ತೀರಾ ಅವ್ರಿಗೆ ಹೇಳ್ತಾ ಇರೋದು ಗೈಸ್. CNG ಹಾಕ್ಸಕ್ಕೆ ಬಂದಿದ್ದೀನಿ. ಚಿಲ್ ಅಂತ ಮಳೆ ಬೇರೆ ಬರ್ತಾ ಇದೆ ಗೈಸ್. ಇವತ್ತೇನೋ ಸಡನ್ನಾಗಿ ಬರ್ತಾ ಇರ್ಬೋದು ಅನ್ಕೊಂತೀನಿ. ಮೇ ಬಿ ನಾನು ನೋಡಿಲ್ಲ, ನಾನು ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಇರ್ತೀನಲ್ಲ, ಅದರಿಂದ ಆ ಕಡೆ ಮಳೆ ಬಂದಿಲ್ಲ, ಅಷ್ಟೊಂದು ಬಂದಿಲ್ಲ. ಇವತ್ತು ಈ ಕಡೆ ಮಳೆ ಬರ್ತಾ ಇದೆ. ಮೌಸಮ್ ಕಾ ಬಾರಿಶ್ ಬಹುತ್ ಅಚ್ಚಾ ದಿಖ್ ರಹಾ ಹೈ ಗೈಸ್. ಬಹುತ್ ಅಚ್ಚಾ ಲಗ್ ರಹಾ ಹೈ. ಚೆನ್ನಾಗಿದೆ ವೆದರು. ಆದರೆ ನನಗೊಂದು ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಗ್ಲಾಸೆಲ್ಲ ಹಾಕ್ಬಿಟ್ಟು ಹೀಟರ್ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಮನೆಗೆ CNG ಹಾಕ್ಸ್ಕೊಳ್ಳೋಣ ಫಸ್ಟು. CNG ಇದ್ರೇ ಏನು ಬೇಕಾದ್ರೂ ಮಾಡ್ಬೋದಪ್ಪ ಅನಿಸುತ್ತೆ. CNG ಖಾಲಿ ಆಗೋಯ್ತು ಅಂದರೆ ಇರೋಬ್ಬರ ಪ್ರೆಷರ್ ಎಲ್ಲ ನನಗೆ ಬಂದ್ಬಿಡುತ್ತೆ. ಪೆಟ್ರೋಲ್ ಗಾಡಿ ಓಡಿಸಿದ್ರೆ ಬರ್ತಲ್ಲ ಗೈಸ್, ನಮ್ಗೆ ಉಳಿಯಲ್ಲ. ಸಿಟಿಲಿ ಎಷ್ಟು ಬರುತ್ತೆ ಅಂದ್ಕೊಂಡಿದ್ದೀರಾ? ಮೈಲೇಜ್ ಹಬ್ಬ ಅಂದರೆ ಸುಮಾರು ಒಂದು 9-8 ಇಷ್ಟೇ ಬರೋದು, ಇದ್ರ ಮೇಲೆ ಬರೋಲ್ಲ. ನೋ ಎಕ್ಸ್ಪೆಕ್ಟೇಷನ್ಸ್. ಅದಕ್ಕೆ CNG ಹಾಕ್ಸೋದು. CNGಗೂ ಪೆಟ್ರೋಲ್ಗೂ ಏನು ವ್ಯತ್ಯಾಸ ಅಂದರೆ, ಪೆಟ್ರೋಲು 1 ಲೀಟ್ರ್ ಪೆಟ್ರೋಲ್ಗೆ 7-8 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. CNG 1 kgಗೆ 25 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಅದೇ ಡಿಫ್ರೆನ್ಸು. ಆದರೆ ರೇಟು ಎರಡು ಒಂದೇ ಆಗ್ಬಿಟ್ಟಿದೆ ಇವಾಗ. ಅಣ್ಣ ತಮ್ಮಂದಿರ ಆಗ್ಬಿಟ್ಟವ್ರೆ. CNGನೂ ಪೆಟ್ರೋಲು 97 ರೂಪೀಸ್, 98 ರೂಪೀಸ್, 98 ರೂಪೀಸ್ CNG ಆಗಿದೆ ಇವಾಗ.
ಅಪ್ರಾಕ್ಸಿಮೇಟ್ಲಿ ಪೆಟ್ರೋಲ್ಗೆ ಮ್ಯಾಚ್ ಮಾಡ್ತಾ ಇದ್ದಾರೆ CNG ಅವರು. ಬಡವ್ರ ಮೊಟ್ಟೆ ಮೇಲೆ ಹೊಡೆಯೋಕ್ಕೆ ಕಾಯ್ತಾ ಇದ್ದಾರೆ, ಎಲ್ಲೋ ಬೋರ್ಡ್ ಡ್ರೈವರ್ಸ್ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕಾಯ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಅದೇನಂತ ನಿಮ್ಮ ಸಭಾಂಗಣದಲ್ಲಿ ಡಿಸ್ಕಸ್ ಮಾಡಿ ನೀವು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ದಿವಸ ಪೆಟ್ರೋಲ್ ಹಾಕೊಂಡು ನೋಡ್ಸೋ ಪರಿಸ್ಥಿತಿ ಬರುತ್ತೆ ಗೈಸ್, ಪಕ್ಕ. ಓಕೆ ಬನ್ನಿ CNG ಹಾಕ್ಸ್ಕೊಂಡ್ಬಿಡೋಣ ಫಸ್ಟ್. ಗೈಸ್ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ ಗೈಸ್, ಏನು ತಿಂದಿಲ್ಲ ನಾನು ಬೆಳಿಗ್ಗೆಯಿಂದ. ಒಂದೇ ಒಂದು ಪ್ಲೇಟ್ ಮಸಾಲೆ ಪುರಿ ತಿನ್ಕೊಂಡು ಸಸ್ಟೈನ್ ಆಗಿದ್ದೀನಿ ಇಲ್ಲಿ ಗಂಟ. ಸೊ ನಿಮಗೆ ಇಲ್ಲೇ ಕಾಣಿಸ್ಬೋದೇನೋ, ಇಲ್ಲೊಂದು ಎಗ್ ರೈಸ್ ಗಾಡಿ ಇದೆ, ಬನ್ನಿ ಹೋಗಿ ಎಗ್ ರೈಸ್ ತಿನ್ನೋಣ. ಮಳೆ ಬರ್ತೈತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗಾಡಿಯಿಂದ ಹೆಂಗಪ್ಪ ಹೊರಗಡೆ ಇಳಿಯೋದು ಅಂತ ತೊಗೊಂಬಂದು ಗಾಡಿಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಇದ್ದೀನಿ. ತೊಗೊಂಬಂದ್ಬಿಡ್ತೀನಿ ಇರಿ ಗೈಸ್, ವೆಯ್ಟ್ ಮಾಡಿ. ಗೈಸ್ ಇವ್ರ ಹತ್ರ ಚಪಾತಿ ಇದೆಯಂತೆ, ನೂಡಲ್ಸ್ ಇದೆಯಂತೆ, ಎಗ್ ನೂಡಲ್ಸು, ಫ್ರೈಡ್ ರೈಸು, ಗೋಬಿ ಇಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನಾನು ಒಂದು ಪ್ಲೇಟ್ ಚಪಾತಿನೂ ಚೆನ್ನ ಮಸಾಲ ಪ್ಲಸ್ ನೂಡಲ್ಸ್ ಹೇಳಿದ್ದೀನಿ. ಬನ್ನಿ ಗೈಸ್ ತಿನ್ನಲ್ಲ ಫಸ್ಟ್ ಇವಾಗ. ಗೈಸ್ ಚಪಾತಿನೂ ಮತ್ತು ಚೆನ್ನ ಮಸಾಲ ಕೊಟ್ಟಿದ್ದಾರೆ, ತಿನ್ನೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಎಲ್ಲ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟಾರೆ ಗೈಸ್. ಕೈ ಹೊಡಿತಾ ಇದೆ ಗೈಸ್. ಮೊಟ್ಟೆ ಕರಿ ಇದೆಯಂತೆ, ಅದಕ್ಕೆ ಇದೊಂದು ಸ್ವಲ್ಪ ಕೈ ಹೊಡಿತಿತ್ತು, ಅದಕ್ಕೆ ಇತ್ತೋಗೊಂಡೆ. ಇದೊಂದ್ಸತಿ ಟೇಸ್ಟ್ ಮಾಡ್ತೀನಿ ಯಾವ ತರ ಇರುತ್ತೆ ನೋಡೋಣ ಇರಿ ಗೈಸ್. ಬರೀ ಕರಿ ಜೊತೆ ತಿನ್ನೋಡ್ತೀನಿ. ಸೇಮ್ ಗೈಸ್, ಬೇರೆ ಆಗ್ಲಿ ನಮ್ಮವ್ರು ಮಾಡೋದೇ ಅಡುಗೆ ಗೈಸ್. ಅದ್ರ ಜೊತೆ ಒಂದು ಪ್ಲೇಟ್ ನೂಡಲ್ಸ್ ತಗೊಂಡೆ, ಇದೇನೋ ಎಗ್ ನೂಡಲ್ಸ್ ಅಂತೆ. ನೋಡೋಣ ಇಷ್ಟೊಂದು ಚೆನ್ನಾಗಿದೆ ತಿನ್ನಕ್ಕೆ ಅಂತ, ಎಷ್ಟು ಚೆನ್ನಾಗಿದೆ ತಿನ್ನಕ್ಕೆ ಅಂತ ನೋಡೋಣ. ಸಾರಿ ಗೈಸ್ ನೂಡಲ್ಸು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಈ ಎಗ್ ನೂಡಲ್ಸ್ ಅಂತ. ಗೈಸ್ ಇವರು ಚೈನೀಸ್ ಫುಡ್ ಮಾಡಕ್ಕೆ ಮಾತ್ರ ಸರಿ, ಮಾಡಿದ್ರು ನಮ್ಗೆ ತಿನ್ನೋಕೆ ಆಗಲ್ಲ ಗೈಸ್. ಇವರೆಲ್ಲ ನಮ್ಮ ಇಂಡಿಯನ್ ಸ್ಟೈಲ್ ಮಾಡಕ್ಕೆ ಬರ್ತಾರೆ. ಚಪಾತಿ ಮತ್ತು ಸಬ್ಜಿ ಏನೋ ಸಾಗು ಚಟ್ನಿ ಎಲ್ಲ ಇವ್ರು ಎಷ್ಟೇ ಮಾಡಿದ್ರು ಅವ್ರ ಸ್ಟೈಲಲ್ಲಿ ಮಾಡಕ್ಕೆ ಹೋಗ್ತಾರೆ, ಚೆನ್ನಾಗಿರಲ್ಲ ಗೈಸ್. ನಮ್ಮ ಸ್ಟೈಲೇ ಸರಿ. ಬಟ್ ಆದರೆ ಇವ್ರು ಚೈನೀಸ್ ಫುಡ್ಡು ಮೋಮೋಸು, ಗೋಬಿ ಮಂಚೂರಿ, ಈ ನೂಡಲ್ಸು, ಫ್ರೈಡ್ ರೈಸು ಇದೆಲ್ಲ ಮಸ್ತಾಗಿ ಮಾಡ್ತಾರೆ ಗೈಸ್. ಇದೆಲ್ಲ ಮಸ್ತಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿದೆ ನೂಡಲ್ಸು. ಆದಷ್ಟು ಜಂಕ್ ಫುಡ್ಡು ಸ್ಟ್ರೀಟ್ ಫುಡ್ಡು ತಿನ್ನಲ್ಲ. ಆದರೆ ನನ್ನ ಪರಿಸ್ಥಿತಿ ಯಾವ ಥರ ಇದೆ ಸದ್ಯಕ್ಕೆ ಅದೇ ತಿನ್ನಬೇಕು ಅನಿಸ್ತಾ ಇಲ್ಲ ನನಗೆ. ಆ ಥರ ಆಗೋಗ್ಬಿಟ್ಟಿದ್ದೀನಿ ತಿನ್ನೋ ಥರ. ಟೈಮ್ ಸಿಗಲ್ಲ, ಫಾಸ್ಟ್ ಫುಡ್ಡೇ ತಿನ್ಬೇಕಲ್ವ ನಾನು. ಏನು ಟೈಮಿಗೆ ಅರ್ಜೆಂಟಿಗೆ ಏನು ಸಿಗುತ್ತೆ ಅದೇ ತಿನ್ನಬೇಕು. ಹೆಲ್ದಿ ಫುಡ್ಡು ಹೋಟ್ಲು ಊಟ ತಿಂದು ಗ್ಯಾಸ್ ಆಗಿಬಿಡುತ್ತೆ ಗೈಸ್. ಆದಷ್ಟು ಮನೆ ಊಟ ತಿನ್ನೋಕೆ ಪ್ರಿಫರ್ ಮಾಡ್ತೀನಿ. ಆದರೆ ನಮಗೆ ಹೇಳೋಕ್ಕಾಗಲ್ಲ, ಮನೇಲಿದ್ದಾಗ ಮಾತ್ರ ತಿಂತೀನಿ. ವೀಕ್ ಡೇಸ್ ಎಲ್ಲ ಹೊರಗಡೆ ಆದಷ್ಟು ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಹೊಟ್ಟೆ ತುಂಬ ಹಸಿತಾಯಿದ್ದು ಗೈಸ್. 8:15 ಪಾಯಿಂಟ್ ಇರೋದು. ನನಗೆ ಡ್ಯೂಟಿ ಹಾಕಿರೋದು ಇವಾಗ 10 ನಿಮಿಷದ ಮುಂಚೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 8:50 ಅಂದ್ಕೊಳ್ಳಿ. 8:50 ಇವಾಗ. 8:15 ಪಾಯಿಂಟ್ ಇರೋದು. ನನಗೆ ಹಾಕಿರೋದೆ 8:25 ಯಾವಾಗೋ ನಂಗೆ ಡ್ಯೂಟಿ ಬಂದಿರೋದು. ನಾನೇ ಫೋನ್ ಮಾಡಿ ಕೇಳಿರೋದಕ್ಕೆ. ಇನ್ನೊಂದು ಏನು ಅಂದರೆ ಚಿಕ್ಕಾಡಿ ರೂಟ್ ಹಾಕಿದ್ದಾರೆ. ನಾನು ಪಿಕಪ್ ಪಾಯಿಂಟ್ ಹೋಗೋಕ್ಕೆ 12 ಕಿಲೋಮೀಟರ್ ತೋರಿಸ್ತಾ ಇದೆ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಚಿಕ್ಕಾಡಿ ರೂಟ್ ಹಾಕಿದ್ರು ಅಂತ ಲೇಟ್ ಮಾಡಿದೆ, ಹೋಗಲ್ಲ ಅಂತ ಹೇಳಿದೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೋಗುವಂತ ಹೋಗ್ತಾ ಇದ್ದೀನಿ. ನನಗೆ ಇವಾಗ ರೀಚಿಂಗ್ ಪಾಯಿಂಟ್ ಬಂದ್ಬಿಟ್ಟು 9:30 ತೋರಿಸ್ತಾ ಇದೆ, 9:15 ತೋರಿಸ್ತಾ ಇದೆ. ಈ ಥರ ಮಾಡಿದ್ರೆ ಡ್ಯೂಟಿ ಮಾಡೋಕ್ಕೆ ಮನ್ಸು ಬರಲ್ಲ. ಸೊ ಇವಾಗ ವಾರ್ನಿಂಗ್ ಕೊಟ್ಟಿದ್ದೀನಿ. ಇದೇ ಕಂಟಿನ್ಯೂ ಆದರೆ ಅಷ್ಟೇ. ಬೇರೆ ಕಂಪ್ನಿ ಇದೆ, ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್. ಈ ಥರ ಮಾಡಿದ್ರೆ ಹಿಂಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಡ್ಯೂಟಿಗಳು ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟ್ ಲಾಸ್ಟ್ ಸೆಕೆಂಡ್ ಈ ವಾರ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಅಂತ ಎಷ್ಟು ದಿವಸ ನಾವು ಅದೇ ಕತೆ ಹೊಡಿತಾ ಇರ್ತಾರೆ. ನಾವು ಅದೇ ಕೇಳ್ಕೊಂಡಿರ್ಬೇಕಾ? ನಮಗೇನು ನಾವು ಹಾಕಿರೋದು ಬಂಡವಾಳಕ್ಕೆ ಒಂದು ಸ್ವಲ್ಪ ಆದರೂ ಹೊರ್ತಿರ್ಬಾರ್ದ? ಅಷ್ಟು ಕಮಿಟ್ಮೆಂಟ್ ಇರುತ್ತೆ ನಮಗೆ. 24 hours ಡ್ಯೂಟಿ ಮಾಡ್ತೀನಿ ಬಿಡು ನಾನು. ಇವ್ರು ಚಿಕ್ಕಾಡಿ ರೂಟ್ ಹಾಕ್ಬಿಟ್ಟು ನಮ್ಗೆ ಏನು ವರ್ಕೌಟ್ ಆಗುತ್ತೆ ಹೇಳ್ರಿ? ಇವಾಗ ಹೋಗ್ಬಿಟ್ಟು ಸರಿಯಾಗಿ ಇನ್ನೊಂದು ಕ್ಯಾಪ್ಟಸ್ ಮಕ್ಕೋಗಿದ್ದೀನಿ. ಅದರಲ್ಲೂ ಅವ್ರು ಏನೂ ಅರ್ಥ ಮಾಡ್ಕೊಳ್ದೆ ಇದೊಂದು ವಾರ ಟೈಮ್ ಗೈಸ್. ಒಂದು ವಾರದಲ್ಲಿ ಅವ್ರು ಕರೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ ಇಲ್ವಾ? ಅಷ್ಟೇ. ಇವ್ರ ಹತ್ರ ಒಂದು 4-5 ಡ್ಯೂಟಿ ಮಾಡಿಬಿಟ್ಟು ಡೇನಲ್ಲಿ ಬೇರೆ ಕಂಪ್ನಿಗೆ ಹಾಕ್ತೀನಿ ಅಷ್ಟೇ ಗೈಸ್. ಎಷ್ಟು ಟ್ರಾಫಿಕ್ ಹೆಂಗೈತೆ ಗೊತ್ತಾ? ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಇವ್ರ ಗಾಡಿ ಬಂದು ಓಡಿಸ್ಬಿಡ್ಬೇಕು. ಈ ಥರ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಗಾಡಿ ಓಡಿಸಿದ್ರೆ ಒಂದ್ಸತಿ ಸ್ಟ್ರೆಚ್ಚು ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿ
ರಿಂಗ್ ರೋಡಲ್ಲಿ ಓಡಿಸ್ಬೇಕಂದ್ರೆ ಮಿನಿಮಮ್ ಒಂದು 2.5 hours ರೀಚ್ ಆಗ್ತೀವಿ ನಾವು. ಒಳ್ಳೆ ಪ್ರೋ ಡ್ರೈವರ್, ಎಂಥ ಪ್ರೋ ಡ್ರೈವರ್ ಆದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour 40 minutes ಆದರೂ ಬೇಕೇ ಬೇಕು. ಇಲ್ಲಾಂದರೆ ನಾರ್ಮಲ್ ಆಗಿ ವಯಸ್ಸಾಗಿರೋ ಥರ ಓಡಿಸ್ಕೊಂಡು ಬಂದರೆ 2 hour 15 ನಿಮಿಷ ಆದರೂ ಬೇಕೇ ಬೇಕು ಗೈಸ್. ಬೆಂಗಳೂರು ಟು ಮೈಸೂರಿಗೆ ಹೋಗ್ಬಿಡ್ಬೋದು 2.5 hour 3 ಅವರಲ್ಲಿ. ಬೆಂಗಳೂರು ಒಳಗಡೆ ಓಡೋಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ. ಏನಂತ ರೂಟಿಂಗ್ ಒಂದು ಮಾಡಕ್ಕೆ ಬರಲ್ಲ ಅಡ್ಮಿನ್ಗಳಿಗೆ. ನಿಮ್ಮ ಅನುಕೂಲ ನೋಡ್ತೀರಲ್ರಿ, ಕಷ್ಟ ಬೀಳೋದು ನಾವು. ಎಂಪ್ಲಾಯೀಸ್ ಅನುಕೂಲನೂ ನೋಡಬೇಡಿ, ನಮ್ಮ ಅನುಕೂಲ ನೋಡಿ, ಡ್ರೈವರ್ಗಳ ಅನುಕೂಲ ನೋಡಿ, ಡ್ರೈವರ್ಗೆ ಹೆಂಗೆ ಈಸಿ ಆಗುತ್ತೆ ಅಂತ. ಎಂಪ್ಲಾಯಿಗಳು ಹೆಂಗೋದ್ರೂ ಅವರು ಸೇಫಾಗಿ ಮನೆಗೆ ಹೋಗ್ತಾರೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಕಳಿಸ್ತೀವಿ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಾವು ಈ ಥರ ಎಲ್ಲ ಮಾತಾಡೋಂಗೆ ಮಾಡಿಸ್ಕೊಳ್ಳೋದೇ ನೀವು, ಸರಿನಾ? ಈ ಥರ ಎಲ್ಲ ನಾವು ಮಾತಾಡೋಕೆ ಇಷ್ಟ ಇಲ್ಲ ನಿಮ್ಗಳಿಗೆ. ಈ ಥರ ಮಾತಾಡೋಕೆ ಮಾಡಿಸ್ಕೊಳ್ಳೋದೇ ನೀವು, ಅರ್ಥ ಮಾಡ್ಕೊಳ್ಳಿ. ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ದೇವ್ರಿಗೆ ಗೊತ್ತು. ಸರಿ ಗೈಸ್, ಇನ್ನೇನು ಮಾಡಿ ಸಾಯೋಣ, ಇನ್ನೇನು ಮಾಡೋದು. ಗೈಸ್, ಇವಾಗ ಮತ್ತೆ 1:30 ಲಾಗೌಟ್ ಮಾಡಕ್ ಹೋಗ್ತಾ ಇದೀವಿ. ನೋಡಿ, ಪಾರ್ಕಿಂಗ್ ಅಲ್ಲಿ ಗಾಡಿಗಳೆಲ್ಲ ಲೈನ್ ಆಗಿ ನಿಂತ್ಕೊಂಡೈತೆ. ಇಲ್ಲಿಂದ ಉದ್ದಕ್ಕೆ ಅಲ್ಲಿ ಗಂಟೆ ನಿಂತ್ಕೊಂಡೈತೆ. ಸೊ ಮಾಡೋಣ ಬನ್ನಿ ಗೈಸ್. ಏನ್ ಲಾಗೌಟ್ನ ಗೈಸ್, ನಿನ್ನೆ ಸೈಲೆಂಟ್ ಆಗಿ ಮಲ್ಕೊಂಡಿರೋ ಸಿಂಹ ಇವತ್ತು ರಚಿಗೆದ್ದಿ ಓಡ್ ಬಂದೈತೆ. ಇವಾಗ ಇಲ್ಲ ಅಲ್ಲಿ ಸೈಡ್ ಹೋಗೈತೆ. ಇವಾಗ ಕಾಲು ಎತ್ಕೊಂಡು ಸಿಂಹ ಬಂದಿದೆ ಗೈಸ್. ಸಿಂಹ ಬರ್ಲಿ, ತೋರಿಸ್ತೀನಿ. ಅಲ್ಲಿ ಕಾಲೇಜ್ ಹೋಗೈತೆ, ತೋರಿಸ್ತೀನಿ. ಬಂತು ನೋಡಿ, ಸಿಂಹ ಬಂತು ಗೈಸ್. ನಿನ್ನೆ ಗರ್ಜಿಸಿ ಇರಪ್ಪ ನಿನ್ನೆ ಗರ್ಜಿಸಿರೋ ಸಿಂಹ ಇವತ್ತು ಬಂದೈತೆ. ಸಿಂಹ ಒಂದ್ಸತಿ ಗರ್ಜಿಸ್ಬೇಕಪ್ಪ. ಒಂದ್ಸತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಸಿಂಹ ಪಾಪ ಬಹಳ ವರ್ಷದಿಂದ ಹಂಗೆ ಇದೆ. ಒಂದು ಸಿಮಿಡಿ ಬೇಕು. ನಿಮ್ಮ ಮನೆ ಅಕ್ಕಪಕ್ಕ ಯಾವ್ದಾದ್ರು ಸಿಮಿಡಿ ಸುತ್ತಾಡ್ತಾ ಇದ್ರೆ ಕರ್ಕೊಂಡ್ಬಂದು ಹೋಗ್ಕೊಳ್ಳಿ. ಇಲ್ಲಿ ಸಿಮ್ಮಿಡಿ ಅಲ್ಲ, ಇವ್ರಿಗೆ ಯಾವ್ದು ನಾಯಿನ ಮುಗಿಸ್ತಾ ಮಾನವೀಯ ಕೈತ ಕರಿತಾರೆ ನೋಡೋದಲ್ಲ ಗೈಸ್, ರಚಿಗೆದ್ದ ಬಂದ ಸಿಂಹ ಕಾಲೇಜ್ ಬಂತು ಸಿಂಹ. ಗೈಸ್ 1:30 ಡ್ರಾಪ್ ಮುಗೀತು. ಇವಾಗ 1:30 ಡ್ರಾಪ್ ಅಂದರೆ ನನಗೆ 3 ಗಂಟೆ ಇಲ್ಲೇ ಆಗೋಗ್ಬಿಟ್ಟಿದೆ. ಮತ್ತು ಇವಾಗ ಅರ್ಲಿ ಮಾರ್ನಿಂಗ್ ಹಾಕಿರ್ತಾರೆ. ಅರ್ಲಿ ಮಾರ್ನಿಂಗ್ ಬಂದು 5:30 ಪಾಯಿಂಟ್ ಇರುತ್ತೆ. 7 o'clock ಲಾಗಿನ್ನು. ಆಟಿನಗರ್ ಹಾಕಿದ್ದಾನೆ. ದೊಡ್ಡ ಬಾಂಬ್ಸ್ ಅಂದರೆ ಇದು 1:30 ಲಾಗೌಟ್ ಆಯಿತು. ಇಲ್ಲಿಂದ ಇವಾಗ ಒಂದು 10 kilometer ಖಾಲಿ ಹೋಗಬೇಕು. ಅಲ್ಲೋಗಿ ಪಚ್ಚಂಬಿಡೋಣ. ಸೊ ಓಕೆ ಗೈಸ್, ನಾನು ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನನ್ನ ವ್ಲಾಗ್ನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ 4th ಡೇ ವ್ಲಾಗು ಚಾಲೆಂಜ್ ಇದೆ. ಸೊ ಏನು ಗ್ರೋತ್ ಆಗ್ತಾಯಿದೆ ಅಂತ, ಏನು ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಗೈಸ್. ಗ್ರೋತು ಇಂಪ್ರೂವ್ಮೆಂಟ್ಸು ಇನ್ಮೇಲಿಂದ ಆಗುತ್ತೆ. ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಸೂನ್. ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು 2 ವಿಡಿಯೋದಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ, ಏನೋ ದೊಡ್ಡದಾಗಿ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಅದಾಗುತ್ತೆ ಗೈಸ್. ಸ್ಟೇಟ್ ಒಂದು ಸಪೋರ್ಟ್ ಮಾಡಿ ಗೈಸ್. ನೀವು ಸಪೋರ್ಟ್ ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಯಶಸ್ ವ್ಲಾಗ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಬೈತೀರಾ, ಉಗಿತೀರಾ, ಹೊಗಳ್ತೀರಾ, ತೆಗಿಳ್ತೀರಾ, ಎಲ್ಲ ನಿಮಗೆ ಬಿಟ್ಟಿದ್ದು. ಬೈಯೋದಕ್ಕೆ ಮಾತ್ರ ಹೋಗಬೇಡಿ ಗೈಸ್. ಕಷ್ಟ ಬೀಳ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲ ಏನು ಸಿಗಬೇಕು? ಪಾಸಿಟಿವ್ ರೆಸ್ಪಾನ್ಸ್ ಬರಬೇಕು. ನೆಗೆಟಿವ್ ರೆಸ್ಪಾನ್ಸ್ ಬಂದರೆ ಬರಲಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಅಷ್ಟೊಂದೆಲ್ಲ ಸಾಮರ್ಥ್ಯ ಇರೋರು ಎದುರುಗಡೆ ಫೇಸ್ ಟು ಫೇಸ್ ಬಂದು ಮಾತಾಡಿ, ಆಯಿತಾ? ಆಮೇಲೆ ಮಾತಾಡೋಣ. ಬಾಯ್.